ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲ ಮಹಿಳೆಯರಿಗೂ ಸಹ ಹ್ಯಾಪಿ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ನಿನ್ನೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇತ್ತು. ಸೊ ಮಹಿಳಾ ದಿನಾಚರಣೆ ಕೇವಲ ಒಂದು ದಿನದ ಮಾತ್ರ ಆಚರಣೆ ಮಾತ್ರ ಅಲ್ಲ, ಇದು ಒಂದು ಸ್ತ್ರೀ ಶಕ್ತಿ ಮತ್ತು ತ್ಯಾಗ, ಹಾಗೆ ಅವರ ಸಾಧನೆಗಳನ್ನು ಗುರುತಿಸ್ತಕ್ಕಂಥ ಒಂದು ಅವಕಾಶ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಮಹಿಳೆಯರಿಗೆ ಗೌರವ ಸಿಗುತ್ತೋ ಅಲ್ಲಿ ಸುಖ ಶಾಂತಿ ಎಲ್ಲವೂ ಸಹ ನೆಲೆಸಿರುತ್ತೆ. ಒಂದು ಮಾತು ಸಹ ಇದೆ, ಹಿಂದೆ ಎಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ರು, ಮಹಿಳೆಯರನ್ನ ಕಡೆಗಣಿಸ್ತಾ ಇದ್ರು. ಯಾವುದೇ ಕ್ಷೇತ್ರದಲ್ಲೂ ಸಹ ಅವ್ರನ್ನ ಮುಂದುವರಿಯೋದಿಕ್ಕೆ ಬಿಡುತ್ತಾ ಇರಲಿಲ್ಲ. ಆದ್ರೆ ಮಹಿಳೆಯರಲ್ಲೂ ಸಹ ಅನೇಕ ರೀತಿಯಾದಂತಹ ಒಂದು ಕೌಶಲ್ಯಗಳು ಇದ್ದೇ ಇರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಸಾಧನೆಯನ್ನ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದ್ದೇ ಇರುತ್ತೆ ಅಂತೇಳಿ ಏನ್ ಮಾಡಿದ್ರು, ಪ್ರತಿಯೊಂದು ಕಡೆನೂ ಸಹ ಮಹಿಳೆಯರಿಗೆ ಸಮಾನ ಅವಕಾಶಗಳು ಹಾಗೆ ಸುರಕ್ಷತೆ ಮತ್ತು ಗೌರವ ಸಿಗುವಂತೆ ಮಾಡೋದಕ್ಕೋಸ್ಕರ ಅಂತೇಳಿ ಏನು ಮಾಡಿದ್ರು, ಈ ಅಂತಾರಾಷ್ಟ್ರೀಯ ವುಮೆನ್ಸ್ ಡೇಯನ್ನು ಸೆಲೆಬ್ರೇಷನನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೂ ಮಾರ್ನಿಂಗ್ ಎದ್ದಾಗಿಂದ ಸಂಜೆ ಮಲಗೋ ತನಕ ಪ್ರತಿಯೊಂದು ರೀತಿಯಾದಂತಹ ಒಂದೊಂದು ಸಿಚುಯೇಷನ್ಗಳು ಬರ್ತಾ ಇರುತ್ತೆ. ಅದನ್ನು ಪ್ರತಿಯೊಂದು ಥರನೂ ನಾವು ರೋಲ್ ಪ್ಲೇ ಮಾಡ್ತಾನೇ ಇರಬೇಕಾಗುತ್ತೆ. ಒಂದು ಮಗಳಾಗಿ, ಒಂದು ಅಕ್ಕ ಆಗಿ, ಒಂದು ತಂಗಿ ಆಗಿ, ಒಂದು ಹೆಂಡತಿ ಆಗಿ, ಒಂದು ಸೊಸೆ ಆಗಿ, ಹಾಗೆ ಒಂದು ಅಮ್ಮ ಆಗಿ ಪ್ರತಿಯೊಂದು ರೀತಿಯಾದಂಥ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಈ ವರ್ಕಿಂಗ್ ವುಮೆನ್ಸ್ ಆದರೆ ಔಟ್ಸೈಡ್ ವರ್ಕು ಸಹ ಇರುತ್ತೆ, ಹಾಗೆ ಮನೆ ವರ್ಕು ಸಹ ಇರುತ್ತೆ. ಪ್ರತಿಯೊಂದನ್ನು ಸಹ ನಾವೇನು ಮಾಡಬೇಕಾಗುತ್ತೆ, ನಿಭಾಯಿಸ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಏನನ್ಸುತ್ತೆ, ನಾವು ಎಷ್ಟೇ ರೀತಿಯಾಗಿ ವರ್ಕ್ಗಳನ್ನ ಮಾಡ್ತಾ ಇದ್ರೂ ಸಹ ನಮ್ಮ ಮನೇಲಿ ನಮಗೆ ಯಾರೂ ಅಪ್ರಿಷಿಯೇಟೇ ಮಾಡಲ್ಲ ಅಂತ ಅನಿಸ್ತಾ ಇರುತ್ತೆ. ಯಾರು ಅಪ್ರಿಷಿಯೇಟ್ ಮಾಡ್ತಾರೋ ಇಲ್ವೋ, ಒಟ್ಟಿನಲ್ಲಿ ಆ ದಿನದ ಕೊನೆಗಂತೂ ನಿಮಗೆ ನೀವೇ ಸ್ಟ್ರಾಂಗು. ನೀವು ಸ್ಟ್ರಾಂಗ್ ಆಗಿದ್ದರೆ ಮಾತ್ರನೇ ಒಂದು ಹ್ಯಾಪಿ ಫ್ಯಾಮಿಲಿಯನ್ನು ನೋಡ್ಬೋದು. ಹಾಗಾಗಿ ಒಂದು ಹೆಲ್ತನ್ನು ಚೆನ್ನಾಗಿ ಇಟ್ಕೊಂಡು ನೀವು ಸಹ ಹ್ಯಾಪಿಯಾಗಿರಿ, ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿದ್ರೆ ಮೊದಲು ಹೆಲ್ತ್ ಚೆನ್ನಾಗಿರಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಸಹ ಏನೇ ಇದ್ರೂ ಸಹ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಏನೇ ಕಷ್ಟಗಳಿದ್ರೂ ಸಹ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಿಮಗೆ ಖಂಡಿತವಾಗೂ ಇರುತ್ತೆ. ಎದುರಿಸ್ತಾನೆ ಮುಂದುವರಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಹ್ಯಾಪಿ ವುಮೆನ್ಸ್ ಡೇಯನ್ನು ಹೇಳ್ತಾ, ಹಾಗೆ ಕೆಲವ್ರಿಗೆ ನಾವು ಎಷ್ಟೇ ಕೆಲಸ ಮಾಡಿದ್ರೂ, ನಾವು ತುಂಬ ದಣಿದಿದ್ರೂ ಸಹ ನೀವು ಈ ರೀತಿಯಾಗಿ ಕೆಲಸವನ್ನು ಮಾಡಿಕೊಂಡು ಹೋಗ್ತೀರಾ ಅಂಥೇಳಿ ಅಪ್ರಿಷಿಯೇಟ್ ಮಾಡ್ತಕ್ಕಂಥವ್ರೇ ಇಲ್ಲ ಅಂತಲೂ ಸಹ ಅನಿಸ್ತಾ ಇರುತ್ತೆ. ಯಾರೂ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ವಿಷಯ ಬೇಡ. ನಿಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸಗಳನ್ನ ರೂಢಿಸ್ಕೊಂಡು ಮಾಡ್ತಾನೆ ಹೋಗಿ. ಹಾಗೆ ನಿಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ತಾ ಹೋದರೆ ಮತ್ತು ನಿಮ್ಮ ಮೈಂಡ್ ಯಾವುದೇ ರೀತಿಯಾದಂತಹ ಸ್ಟ್ರೆಸ್ಸನ್ನು ಸಹ ಜಾಸ್ತಿ ತಗೊಳ್ದಿರ ಸ್ವಲ್ಪ ಹ್ಯಾಪಿಯಾಗಿ ನೀವು ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರತಿಯೊಂದೂ ಸಹ ಹ್ಯಾಪಿಯಾಗಿಯೇ ಇರುತ್ತೆ. ಇಲ್ಲಿ ಮಾರ್ನಿಂಗ್ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದು ಆಯಿತು. ನನ್ನ ದಿನದ ರೊಟೀನ್ ಇದೇ ಥರನೇ ಇರುತ್ತೆ. ನಾನು ಇತ್ತೀಚೆಗೆ ಸ್ವಲ್ಪ ಮೆಂತ್ಯ ಮತ್ತು ಖರ್ಜೂರವನ್ನು ಸೇರಿಸಿ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಡೈಲಿ ತಿನ್ಬೇಕಂತ ಹೇಳ್ತಾರೆ, ಡೈಲಿ ಆಗಿಲ್ಲ ಅಂತ ಹೇಳಿದ್ರೂ ಸಹ ಮಧ್ಯನಾದರೂ ಈ ಥರ ತಿಂತಾ ಇರ್ತೀನಿ. ಮೆಂತ್ಯ ನೀರನ್ನು ಕುದಿಸ್ಕೊಂಡು ಕುಡಿದೆ. ಇದಾದ ನಂತರ ಇಲ್ಲಿ ನಾನು ರಾಜ್ಮವನ್ನು ನೈಟೇನೆ ನೆನೆಸಿದ್ದೆ, ಅದನ್ನು ಸಹ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇವತ್ತು ರಾಜ್ಮವನ್ನು ಉಪಯೋಗಿಸ್ಕೊಂಡು ಕರಿಯನ್ನು ಮಾಡಿಬಿಟ್ಟು ಹಾಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಚಪಾತಿಯನ್ನು ಮಾಡೋಣ ಅಂತ ಅಂದ್ಕೊಂಡೆ. ನೀರನ್ನು ಕುಡಿಯೋಷ್ಟರಲ್ಲಿ ಇದು ಸಹ ಬೇಯುತ್ತೆ ಅಂತೇಳಿ ನೀರನ್ನು ಕುಡಿಯೋಷ್ಟರಲ್ಲಿ ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಉಪಯೋಗಿಸ್ಕೊಳ್ಳಿ. ತುಂಬ ಜಾಸ್ತಿ ನೀರನ್ನು ಉಪಯೋಗಿಸ್ಕೊಂಡ್ರೆ ನೀರು ಜಾಸ್ತಿ ಆಗಿಬಿಡುತ್ತೆ, ಸಾಂಬಾರು ಕರಿ ಅಷ್ಟೊಂದು ಚೆನ್ನಾಗಾಗಲ್ಲ. ಮತ್ತು ವಿಸಲ್ ಅಷ್ಟೇ ಒಂದು 7-8 ವಿಸಲ್ಸ್ ಚೆನ್ನಾಗಿ ಬೇಯಬೇಕದು ಮೆತ್ತಿಗೆ, ಆ ರೀತಿ ಹಾಕ್ಸ್ಕೊಳ್ಳಿ. ಇವಾಗ ಇದು ರೆಡಿ ಆಗುವಷ್ಟರಲ್ಲಿ ನಾನು ಸಹ ನೀರನ್ನು ಕುಡಿದ್ಬಿಟ್ಟು ಬರ್ತೀನಿ. ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಹೆಲ್ತು ಸಹ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ನಾವು ಏನು ಎದ್ದೇಳ್ತಾ ಇರ್ತೀವೋ ಅದಕ್ಕಿಂತನೂ ಸ್ವಲ್ಪ ಬೇಗ ಎದ್ದರೆ ಇದಕ್ಕೆಲ್ಲದಕ್ಕೂ ಸಹ ನಮಗೆ ಟೈಮ್ ಸಿಗ್ತಾ ಹೋಗುತ್ತೆ. ಅದಾದ ನಂತರ ಸಬ್ಸಿಗೆ ಸೊಪ್ಪಿತ್ತು, ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಪಾತಿಯನ್ನು ಮಾಡೋಣ, ಸಬ್ಸಿಗೆ ಸೊಪ್ಪಿನ ಚಪಾತಿ ಅಂತೇಳಿ. ಮತ್ತಿವಾಗ ಬೇಸಿಗೆ ಆಗಿರೋದ್ರಿಂದ ನೀವೇನೇ ಫ್ರೆಶ್ ಆಗಿ ತಂದಿಟ್ಟರು ಸಹ ಬೇಗ ಒಣಗೋಗ್ದಂಗೆ ಆಗ್ತಾ ಇರುತ್ತೆ. 2 ಡೇಸ್ ಆಗಿತ್ತು ಅಷ್ಟೇ ಸೊಪ್ಪನ್ನು ತಂದು, ಆಲ್ರೆಡಿ ಅದು ಯೆಲ್ಲೋಯಿಶ್ ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ.
ಮತ್ತು ಸ್ವಲ್ಪ ಅಜ್ವಾಯಿನ ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ಈ ಪುಡಿ ಮಸಾಲ ಬರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇಡ್ಲಿ ದೋಸೆಗೆ ಯೂಸ್ ಮಾಡ್ಕೊಳ್ತೀವಲ್ಲ ಆ ಥರ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕಲಸಿ ಎತ್ತಿಟ್ಟೆ. ಸ್ವಲ್ಪ ಸಾಂಬಾರೆಲ್ಲ ಕರಿ ಎಲ್ಲ ರೆಡಿ ಆಗುವಷ್ಟರಲ್ಲಿ ಅದು ಸಹ ನೆನ್ಕೊಳ್ಳುತ್ತೆ ಅಂತೇಳಿ ಇವಾಗ ಕಾಳ್ದು ಸಹ ವಿಸಲ್ ಹಾಕ್ಸಿದ್ದು ಬಿಟ್ಟಿತ್ತು. ಚೆಕ್ ಮಾಡೋಣ ಅಂತ ಮಾಡಿದೆ, ಬಟ್ ಇನ್ನೊಂದೆರಡು ವಿಸಲ್ ಹಾಕ್ಸ್ಬೇಕಂತ ಅನ್ನಿಸ್ತು. ಕಾಳು ಸ್ವಲ್ಪ ಈಗ ಪ್ರೆಸ್ ಮಾಡಿದಾಗ ಬೆಂದಿತ್ತು, ಬಟ್ ನನಗೆ ಅದು ಇನ್ನೊಂದು ಸ್ವಲ್ಪ ಬೇಯಬೇಕನ್ನೋ ಫೀಲ್ ಆಯಿತು. ಹಾಗಾಗಿ ಇದು ತುಂಬ ಚೆನ್ನಾಗಿ ಬೆಂದರೆ ಮಸಾಲನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನೊಂದೆರಡು ವಿಸಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಸಲ್ ಹಾಕೋದಕ್ಕೆ ಇಟ್ಬಿಟ್ಟು ಇದಾದ ನಂತರ ನಮಗೆ ಕರಿ ಮಾಡೋದಕ್ಕೆ ಬೇಯಿಸಬೇಕಿರುತ್ತಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬಾಣಲಿಯನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಚಕ್ಕೆ, ಒಂದು 4-5 ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಸೋಂಪು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದ್ರ ಜೊತೆಗೇ ನಾನು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂಚೂರು ಫ್ರೈ ಮಾಡ್ಕೋಬೇಕು. ಒಂಚೂರು ಫ್ರೈ ಆದ ನಂತರ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ. ಇವಾಗ ಇದಕ್ಕೇನೆ ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸೇರಿಸೋದೇನಾದರೂ ಮರ್ತೋಯ್ತು ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಸೇರಿಸ್ಕೋಬೋದು, ಬಟ್ ಈ ಥರ ಸೇರಿಸ್ಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಇದಾದ ನಂತರ ಒಂದು ಈರುಳ್ಳಿ ಹಾಗೆ 1-2 ಟೊಮೊಟೊವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 7-8 ಬಾದಾಮಿ ಹಾಗೆ ಗೋಡಂಬಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬಾದಾಮಿ ಗೋಡಂಬಿ ಎಲ್ಲವನ್ನು ಸೇರಿಸ್ಕೊಂಡ್ರೆ. ಇವಾಗ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ಮತ್ತು ಬೇಯಿಸ್ಕೊಳ್ಳೋವಂಥ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಸಹ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಫ್ರೈ ಮಾಡಿಕೊಂಡು ಚೆನ್ನಾಗಿ ಮೆತ್ತಿಗೆ ಬೇಯಿಸ್ಬಿಟ್ಟು ಇದನ್ನು ಸ್ವಲ್ಪ ಹಾರೋದಕ್ಕೆ ಬಿಡಬೇಕು, ತಣ್ಣಗಾಗೋದಕ್ಕೆ. ಇದು ತಣ್ಣಗಾಗುವಷ್ಟರಲ್ಲಿ ನಾನು ಸ್ವಲ್ಪ ಮನೇಲಿ ಕಾರ್ನ್ ಇತ್ತು, ಅದನ್ನು ಸಹ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೀನಿ. ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗಾಗುತ್ತೆ ಅಂತೇಳ್ಬಿಟ್ಟು. ಇದು ಅಂಗಡಿಯಲ್ಲಿ ಪಾಕೆಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋವಂಥದ್ದು. ಒಂದು ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಫ್ಲೇಮನ್ನು ಲೋ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಕಾರ್ನರ್ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆಯಲ್ಲ ಚಿಟಪಟ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ಕಾಳುಗಳು ಸಹ ಬೆಂದಾದ್ಮೇಲೆ ಅದನ್ನು ತೆಗೆದುಬಿಡ್ಬೋದು. ಇವಾಗ ಇದು ರೆಡಿ ಆಯಿತು. ಇದಾದ ನಂತರ ನಾನು ಇದು ಸಹ ತಣ್ಣಗಾಗಿತ್ತು. ಇವಾಗ ಇದನ್ನು ಸಹ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ಪೇಸ್ಟ್ ಒಂದು ರೆಡಿ ಆಗಿಬಿಟ್ರೆ ಇವಾಗ ನಾವು ಕರಿಯನ್ನು ರೆಡಿ ಮಾಡ್ಕೋಬೋದು. ಸೂಪರಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಹಾಗೆ ಪ್ರೋಟೀನ್ ರಿಚ್ ಕೂಡ ಇರುತ್ತೆ. ನಾನು ಅದೇ ಬಾಣಲಿಯನ್ನು ತಗೊಂಡು 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲೆಲ್ಲ ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ಪಲಾವ್ ಎಲೆಗಳನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಜೀರಿಗೆ ಮತ್ತು ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಕಸೂರಿ ಮೇಥಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಸೇರಿಸಿದ ತಕ್ಷಣ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಇದನ್ನೆಲ್ಲ ಸ್ವಲ್ಪ ಕಾದಾದ ನಂತರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗರಂ ಮಸಾಲ ಆಪ್ಷನಲ್ಲು, ಬೇಕಂದರೆ ಸೇರಿಸ್ಕೋಬೋದು, ಸೇರಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಅದೆಲ್ಲ ಬೆಂದಾದ ನಂತರ ನಾವು ಮಾಡಿಟ್ಕೊಂಡಿದ್ದಂತಹ ಪೇಸ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಅದನ್ನು ಸಪ್ರೇಟ್ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದ್ದಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಕಾಳನ್ನು ಸಹ ಸೇರಿಸ್ಕೋಬೇಕು. ನೀರಿನ ಸಮೇತ ಸೇರಿಸ್ಕೋಬೋದು. ಅದು ಫಸ್ಟೇ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿರಬೇಕು. ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಇದಾದ ನಂತರ ನಾವು ಬೇಕಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಕುದಿಸ್ಕೋಬೋದು. ಈ ಕೊನೆಯಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ತುಂಬ ಚೆನ್ನಾಗಿ ಕುದ್ದಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ನೀಟಾಗಿ ಕುದಿಸ್ಬಿಟ್ರೆ ರುಚಿಯಾದಂತಹ ರಾಜ್ಮಾ ಕರಿ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟ್ ಇರುತ್ತೆ. ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರನೇ ಇರುತ್ತೆ. ಬಟ್ ರಾಜ್ಮಾವನ್ನು ಬೇಯಿಸ್ಕೊಳ್ಳೋ ಅಂಥ ಟೈಮಲ್ಲಿ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಅಷ್ಟೇ. ಇದೆಲ್ಲ ಆದ ನಂತರ ನಾನು ಚಪಾತಿಯನ್ನು ಸಹ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೊಪ್ಪುಗಳನ್ನ ಯಾವ ರೀತಿಯಾಗಿ ತಿನ್ನಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ಹಾಗಾಗಿ ಆ ಥರ ಅನಿಸಿದ್ರೆ ಈ ರೀತಿಯಾಗಿ ಚಪಾತಿಯನ್ನು ಮಾಡಬೇಕಾದ್ರೆ ಇದ್ರ ಜೊತೆ ಸೇರಿಸ್ಕೊಂಡು
ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಕ್ಕಳಿಗೆ ಸಪ್ರೇಟಾಗಿ ಕೊಟ್ಟರೆ ತಿನ್ನಲ್ಲ ನಮ್ಮ ಮನೇಲಿ ಅಂತ ಏನಾದರೂ ಇದ್ದರೆ ನಾವು ಈ ರೀತಿ ಚಪಾತಿ ಒಳಗಡೆ ಹಾಕ್ಬಿಟ್ಟು ತಿನ್ನಿಸ್ಬಿಡ್ಬೋದು. ಆ ಥರ ಆದರೆ ತುಂಬ ಇಷ್ಟಪಟ್ಟು ಸಹ ತಿಂತಾರೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸೇರಿಸಿದಾಗ ಅವರು ತಿನ್ನಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಮತ್ತು ಸೈಡಿಗೆ ಅದನ್ನು ತೆಗೆದು ಸಹ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಈ ರೀತಿ ಚಪಾತಿ ಒಳಗಡೆ ಸೇರಿಸ್ಬಿಟ್ಟೇನೆ ನಾನು ರೆಡಿಯನ್ನು ಮಾಡ್ತೀನಿ. ಇವಾಗ ಚಪಾತಿ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡಿಕೊಂಡು ನಾನು ಬಾಕ್ಸನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ನಮ್ಮ ಚಿಕ್ಕವನಿಗೆ ಕೊಡಬೇಕಾದ್ರೆ ಸ್ವಲ್ಪ ನಾನು ಸಪ್ರೇಟ್ ಬಾಕ್ಸನ್ನೇ ಕೊಡ್ತೀನಿ. ಯಾಕಂದರೆ ಅವನಿಗೆ ಸರಿಯಾಗಿ ತಿನ್ನೋಕ್ಕೆ ಬರಲ್ಲ ಅಲ್ಲ, ಮತ್ತು ಒಂದೇ ಬಾಕ್ಸಲ್ಲಿ ಕೊಟ್ಟರೆ ಎಲ್ಲವನ್ನು ಚೆಲ್ಕೊಳ್ತಾನೆ, ಸರಿಯಾಗಿ ತಿನ್ನೋಕ್ಕೆ ಬರಲ್ಲ ಅಂತೇಳಿ ಏನು ಮಾಡ್ತೀನಿ, ನಾನು ಸಪ್ರೇಟ್ ಬಾಕ್ಸ್ಗೆ ಹಾಕ್ತೀನಿ. ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡಿಬಿಟ್ಟು ಇವಾಗ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತೀನಿ. ನಾನು ಡೈಲಿ ರೊಟೀನ್ ಯಾವಾಗಲೂ ಸಹ ಇದೇನೇ ಆಗಿರುತ್ತೆ. ಇದಾದ ನಂತರ ನಾನೇನು ಮಾಡ್ತೀನಿ, ಟಿಫನನ್ನು ತಿಂದ್ಕೊಂಡು ಟಿಫನ್ ತಿಂದಾದ ನಂತರ ನಾನು ವಾಕಿಂಗ್ಗೆ ಹೋಗ್ತೀನಿ. ಇವಾಗ ಒಂದೆರಡು ಚಪಾತಿಯನ್ನು ತಗೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆ ಸ್ವಲ್ಪ ನಾನು ತರಕಾರಿಗಳನ್ನು ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸಲಾಡನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಕುಕ್ಕುಂಬರ್ ಇತ್ತು, ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದೇ ಥರದ ಅಡುಗೆಗಳನ್ನ ಮಾಡಿಕೊಟ್ರೆ ತಿನ್ನಲ್ಲ ಅಲ್ವಾ, ಹಾಗಾಗಿ ನಾವು ಈ ರೀತಿಯಾಗಿ ಹೆಲ್ದಿಯಾಗೂ ಇರಬೇಕು ಮತ್ತು ಡಿಫ್ರೆಂಟಾಗೂ ಇರಬೇಕು, ಟೇಸ್ಟಿಯಾಗೂ ಇರಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಅಡುಗೆಗಳನ್ನ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹೀಗೇ ವಿಡಿಯೋವನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.